ಇಲ್ಲಿ ಮೋಸ್ಟ್ಲಿ ಸ್ನೇಹಿತರೆ ನಾನು ಹೇಳಿಲ್ಲ ಫಸ್ಟ್ ಲೆಫ್ಟ್ ತಗೊಬೇಕು ಸಕಲೇಶ್ವರ ಹತ್ರ. ಮೋಸ್ಟ್ಲಿ ಈ ರೋಡಿಗೆ ಬರೋ ಈ ರೋಡಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗ್ತೀವಿ ಅನ್ಕೊಂತೀವಿ. ನೀವೆಲ್ಲ ಲೆಫ್ಟ್ ತಗೊಳ್ಳಿ. ನಮಗೆ ಈಗ ಸುಮ್ಮನೆ ಒಂದು ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟರ್ ಎಕ್ಸ್ಟ್ರಾ ಆಯಿತು. ಪ್ಲಸ್ ರೋಡು ಸರಿ ಇಲ್ಲ, ಟೈಮು ವೇಸ್ಟ್ ಆಯಿತು. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಈಗ ನಾವು ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲ ಒಂದು ಹಾಸನ ಬಿಟ್ಟು ಒಂದು 10 ಕಿಲೋಮೀಟ್ರ್ ಬಂದಿದ್ದೀವಿ. ಮಲ್ಲಳ್ಳಿ ಫಾಲ್ಸ್ ಕಡೆ ಹೊರಟಿದ್ದೀವಿ. ಬಟ್ ನಾನು ಏನಕ್ಕೆ ಬೆಂಗಳೂರಿಂದ ರೆಕಾರ್ಡ್ ಮಾಡಿಲ್ಲ ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಧರ್ಮಸ್ಥಳ ಬಿಡಿದಲ್ಲೆಲ್ಲ ನೋಡಿದ್ದೀರಾ, ಅಪ್ ಟು ಹಾಸನ ಸಕಲೇಶ್ವರ ಈ ರೂಟೆಲ್ಲ ನೋಡಿದ್ದೀರಲ್ಲ. ಸೊ ಅದಕ್ಕೇನು ನಾನೇನು ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಸ್ಮಾಲ್ ಬ್ರೇಕು. ಆ್ಯಕ್ಚುಲಿ ಬೆಳಗ್ಗೆ 4 ಗಂಟೆಗೆ ಹೊರಡಬೇಕು ಅಂದ್ಕೊಂಡ್ವಿ ಮಲ್ಲಳ್ಳಿ ಫಾಲ್ಸ್ಗೆ. ಗೊತ್ತಲ್ಲ, ಮಾಮೂಲಿ ಮಕ್ಕಳೆಲ್ಲ ಇದ್ರಲ್ಲ, ಮಕ್ಕಳೆಲ್ಲ ಬೇಗನೆ ಎದೊಳ್ಳಿಲ್ಲ. ಅದಕ್ಕೆ ಸ್ವಲ್ಪ 4:15ಕ್ಕೆ ಬಿಟ್ವಿ. ಈಗ ಜಸ್ಟ್ ಹಾಸನ ಬಿಟ್ಟು ಒಂದು 10 ಕಿಲೋಮೀಟ್ರ್ ಬಂದಿದ್ದೀವಿ. ಇಲ್ಲಿಂದ ಇನ್ನೂ ಒಂದು 100 ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಮಲ್ಲಳ್ಳಿ ಫಾಲ್ಸು. ಸೊ ನೋಡ್ಬೇಕು, ಒಂದು 2-3 ರೂಟ್ ತೋರಿಸ್ತಾ ಇದೆ. ಒಂದು ಬಾಳುಪೇಟೆಯಿಂದ ಒಂದು ಲೆಫ್ಟಲ್ಲಿ ಒಂದು ತೋರಿಸ್ತಾ ಇದೆ, ಮತ್ತು ಇನ್ನೊಂದು ಸಕಲೇಶ್ವರ ಆದಮೇಲೆ ಒಂದು ಲೆಫ್ಟ್ ತೋರಿಸ್ತಾ ಇದೆ. ನೋಡಬೇಕು ಯಾವ ರೂಟು ಹತ್ರ ಅಂತ ನೋಡ್ತೀವಿ. ಅದಾದಮೇಲೆ ಆ ರೂಟಲ್ಲಿ ಕಂಟಿನ್ಯೂ ಮಾಡ್ತೀವಿ. ಈ ವಿಡಿಯೋ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಡೇಟ್ ಬಂದು ನೋಡ್ತಾ ಇರಲ್ಲ 29/12. ಅಂದರೆ ಇದೊಂಥರ ಈ ಇಯರಲ್ಲಿ ಇದೊಂಥರ 2024 ಇದೊಂಥರ ಲಾಸ್ಟ್ ಟ್ರಿಪ್ಪು. ಲೇಟಾಗಿ ಬರುತ್ತೆ, ಯಾಕಂದರೆ ಈಗ ನೀವು ನೋಡಿದಿರಲ್ಲ, ಇದು ಯಾಣ ಕೇವ್ಸ್ ಅಪ್ಲೋಡ್ ಮಾಡಿದ್ದೀನಲ್ಲ ವಿಡಿಯೋ. ಅದಾದಮೇಲೆ ಈಗ ಹೋಗ್ತಾಯಿದ್ದೀವಿ ಟ್ರಿಪ್ಗೆ. ಇವತ್ತು ಬಂದ್ಬಿಟ್ಟು ಡಿಸೆಂಬರ್ 29. ಇದು ನಿಮಗೆ ಬರೋ ವರ್ಷನೇ ಬರೋದು, ಯಾಕಂದರೆ ಇದಾದಮೇಲೆ ನೋಡಿ ಇನ್ನೂ ಗೋಕರ್ಣ ವಿಡಿಯೋ ಒಂದಿದೆ, ಅದನ್ನೊಂದು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಜೋಗ್ ಫಾಲ್ಸ್ ಒಂದಿದೆ, ಮತ್ತು ಭೀಮೇಶ್ವರ ವಾಟರ್ ಫಾಲ್ಸ್ ಒಂದಿದೆ. ಅವೆಲ್ಲ ಇನ್ನೂ ಬರುತ್ತೆ ಮುಂದೆ. ಮತ್ತು ಕೊಡಚಾದ್ರಿ ಟ್ರೆಕ್ಕಿಂಗ್ ಎಲ್ಲ ಇದೆ. ಅಷ್ಟು ವಿಡಿಯೋ ನಾನು ಇನ್ನೂ ಅಪ್ಲೋಡ್ ಮಾಡಬೇಕು. ಸ್ವಲ್ಪ ಟೈಮ್ ಬೇರೆ ಸಿಗ್ತಾಯಿಲ್ಲ, ಅದಕ್ಕೇ ಅದನ್ನೆಲ್ಲ ಇನ್ನು ಅಪ್ಲೋಡ್ ಮಾಡಿಲ್ಲ. ಅದಾದಮೇಲೆ ಇದು ಬರುತ್ತೆ ಸ್ನೇಹಿತರೆ. ಎಲ್ಲ ನೋಡಿ, ಎಲ್ಲ ಸ್ವಲ್ಪ ಸ್ಟಾಪು. ಸಣ್ಣ ಬ್ರೇಕ್ ತೊಗೊಂಡಿದ್ದಾರೆ, ಯಾಕಂದರೆ ಬೆಳಗ್ಗೆ 4:15 ಎದ್ದಿದ್ದು. ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಬ್ರೇಕ್ ಬೇಕು ಅಂತ ಒಂದು 5 ಮಿನಿಟ್ಸ್ ಬ್ರೇಕು. ಸ್ನೇಹಿತರೆ ಇದೇನಪ್ಪ ಅಂದರೆ ಇವತ್ತು 3 ಫ್ಯಾಮಿಲಿ ಹೊರಟಿದ್ದೀವಿ. ಒಂದು ನಮ್ಮ ಫ್ಯಾಮಿಲಿ, ನಮ್ಮ ತಮ್ಮನ ಫ್ಯಾಮಿಲಿ, ಮತ್ತು ನಮ್ಮ ತಂಗಿನೂ ಬಂದಿದ್ದಾರೆ ಗೌರಿಬಿದನೂರಿಂದ. ಸೊ ಇವತ್ತು ಅವರು ನಾವು ಬರ್ತೀವಿ ಅಂತ ಹೇಳಿದ್ರು. ಎಲ್ಲ ಕ್ಯಾಮ್ರಾಗೆಲ್ಲ ಒಂದು ಹಾಯ್ ಹೇಳ್ಬಿಡ್ರಪ್ಪ. ಇವತ್ತು ಎಲ್ಲಿ ಹೋಗ್ತಾ ಇರೋದು ಅಂತ ಗೊತ್ತಾ? ಯಾವ ಪ್ಲೇಸ್ ಅಂತ ಗೊತ್ತಾ? ಇಷ್ಟೊತ್ತರ್ಗ ಎಲ್ಲ ನಿದ್ದೆ ಮಾಡ್ತಾ ಇದ್ರಲ್ಲ, ಮಲ್ಲಳ್ಳಿ ಫಾಲ್ಸಾ? ಓ ಸದ್ಯಕ್ಕೆ ಆಯ್ತು, ಎಲ್ಲರದ್ದು ನಿದ್ದೆ ಆಯ್ತಾ? ಎಲ್ಲರೂ ಒಂದು ರೌಂಡ್ ನಿದ್ದೆ ಮಾಡಿದ್ರು. ಅದಕ್ಕೆ ಕತ್ಲಾಯ್ತಲ್ಲ, ಅದಕ್ಕೆ ಸಹ ನಾನು ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆಲ್ಮೋಸ್ಟ್ ಅಲ್ಲಿ 7:30. ಬೆಳಗ್ಗೆ ಬೇರೆ ತುಂಬ ಚಳಿ ಬೇರೆ ಇದೆ. ಸೊ ಎಲ್ಲರೂ ಮಕ್ಕಳೆಲ್ಲ ಹೊಟ್ಟೆ ಹಸಿವು ಅಂತ ಹೇಳಿದ್ರು. ನಮಗೂ ಹೊಟ್ಟೆ ಹಸಿವು ಆಗ್ತಾಯಿತ್ತು, ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಇದ್ದಿದ್ವಲ್ಲ, ಟಿಫನ್ ಮಾಡಿದ್ವಿ. ಇಡ್ಲಿ ಮತ್ತು ಅಕ್ಕಿ ರೊಟ್ಟಿ, ಪಲಾವ್ ಎಲ್ಲ ಇತ್ತು. ಅಕ್ಕಿ ರೊಟ್ಟಿ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು ಅನಿಸುತ್ತೆ, ಯಾಕಂದ್ರೆ ಅಕ್ಕಿ ರೊಟ್ಟಿ ನಾನು ತಿಂದಿಲ್ಲ, ನಾನು ಬರೀ ಇಡ್ಲಿ ತೊಗೊಂಡೆ. ನಮ್ಮ ಡೆಸ್ಟಿನೇಷನ್ 70 ಕಿಲೋಮೀಟ್ರ್ ಇದೆ. 10 ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ನೋಡ್ಬೇಕು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಈಗ ಬಾಳುಪೇಟೆನಲ್ಲಿದ್ದೀವಿ. ಇಲ್ಲಿಂದ ಇಲ್ಲೂ ಲೆಫ್ಟ್ ತೊಗೊಬೋದು ನಾವು ಮಲ್ಲಳ್ಳಿ ಫಾಲ್ಸ್ಗೆ ಹೋಗ್ಬೇಕಾದ್ರೆ. ಮತ್ತು ಇನ್ನೊಂದು ಸಕಲೇಶ್ವರ ಆದಮೇಲೂ ಲೆಫ್ಟ್ ಬರುತ್ತೆ. ಬಾಳುಪೇಟೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮಲ್ಲಳ್ಳಿ ಫಾಲ್ಸ್ಗೆ ಹೋಗೋದಕ್ಕೆ 2 ರೂಟ್ ಬರುತ್ತೆ. ಒಂದು ಬಾಳುಪೇಟೆ ಹತ್ರನೂ ಬೇಕಾದ್ರೆ ಲೆಫ್ಟ್ ತೊಗೊಬೋದು, ಇನ್ನೊಂದು ಸಕಲೇಶ್ವರ ಆದಮೇಲೆ ಒಂದು ಲೆಫ್ಟ್ ತೊಗೊಬೋದು. ಸೊ ಅಲ್ಲಿ ಯಾರು ರೋಡ್ ಸರಿ ಇಲ್ಲ ಅಂತ ಹೇಳಿದ್ರು, ಕೇಳಿದ್ದಕ್ಕೆ ಒಂದಿಬ್ಬರನ್ನ. ಅದಕ್ಕೆ ಸೊ ನಾವು ಸಕಲೇಶ್ವರ ಮೇಲೆ ಹೊರಟಿದ್ದೀವಿ. ಮತ್ತು ನಿಮಗೆ ರೋಡ್ ಕಂಡೀಷನ್ ಅಂತೂ ಎಲ್ಲ ಚೆನ್ನಾಗಿದೆ, ನೋಡ್ತಾ ಇದ್ರಲ್ಲ, ರೋಡೆಲ್ಲ ಚೆನ್ನಾಗಿದೆ. ನಿಮಗೆ ಹಾಸನ ಹತ್ರ ಮಾತ್ರ ಒಂದು ಹಾಸನ ಬೈಪಾಸ್ ಇದೆಯಲ್ಲ, ಅಲ್ಲೊಂದು 10 ಕಿಲೋಮೀಟ್ರ್ ಮಾತ್ರ ಸರಿ ಇಲ್ಲ. ಆದರೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದರಿಂದ ಅಲ್ಲೊಂದು ಸ್ವಲ್ಪ ನಿಮಗೆ ಟೈಮ್ ತಗೊಳುತ್ತೆ. ಇನ್ನು ಬೇರೆ ಎಲ್ಲ ಚೆನ್ನಾಗಿದೆ ರೋಡೆಲ್ಲ. ಇಲ್ಲರಿಗೂ ಹಾಸನ ಆದಮೇಲೆ ಅದು ನನಗೆ ಗೊತ್ತಿರೋ ಥರ ಧರ್ಮಸ್ಥಳಕ್ಕೆ ಬಂದಿದ್ದಲ್ಲ, ಸಕಲೇಶ್ವರ ಅವ್ರಿಗೂ ಚೆನ್ನಾಗಿದೆ. ಅಲ್ಲಾದಮೇಲೆ ಗೊತ್ತಿಲ್ಲ, ನಾನು ಇನ್ನೂ ಹೋಗಿಲ್ಲ ಅಲ್ಲ. ಈಗ ಅಲ್ಲಾದ್ಮೇಲೆ ಮತ್ತೆ ಹಂಗೆ ಅಪ್ಡೇಟ್ ಮಾಡ್ತೀನಿ, ಬನ್ನಿ ಹಂಗೆ ಹೋಗೋಣ. ಈಗ ಸಕಲೇಶ್ವರ 4 ಕಿಲೋಮೀಟ್ರ್ ಇದೆ ಈಗ ಅಷ್ಟೇ. ಈಗ
ಸ್ನೇಹಿತರೆ ನೋಡ್ತಾ ಇದ್ರಲ್ಲ ರೋಡ್ ಹೆಂಗಿದೆ ಅಂದ್ಬಿಟ್ಟು, ಇದು ನಿಮಗೆ ಶಿರಾಡಿ ಘಾಟ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಆಗ್ಲಿಂದನೆಲ್ಲ ಇದೇ ಥರನೇ ಇದೆ. ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೋಡ್ತಾ ಇರ್ಬೋದು ನೀವು ರೈಟ್ ಸೈಡದೆಲ್ಲ. ಅದಕ್ಕೆ ಅವ್ರೇನು ಹಳೆ ರೋಡನ್ನು ಏನು ರೆಡಿ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ ಒಂದು ಸರ್ವಿಸ್ ರೋಡನ್ನು ಮಾಡಿಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿತ್ತು. ನೋಡೆಲ್ಲ ಹೆಂಗಿದೆ ಅಂದ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ನೋಡಿ ಎಷ್ಟು ಸುಮಾರು ಆಲ್ಮೋಸ್ಟ್ ಅಲ್ಲಿ 1-1.5 ಕಿಲೋಮೀಟ್ರಿಂದ ಹೆಂಗೆ ಇದೆ ಸ್ನೇಹಿತರೆ ರೋಡು. ಮತ್ತು ಮಲ್ಲಳ್ಳಿ ಫಾಲ್ಸ್ಗೆ ಇದೆಲ್ಲ ಮುಂದೆ ಲೆಫ್ಟ್ ತಗೊಬೇಕು ಅಂತ ತೋರಿಸ್ತಾ ಇದೆ. ಜಸ್ಟ್ ಇನ್ನೊಂದು 350 ಮೀಟ್ರ್ ಇದೆ ಅಂತ ನೋಡೋಣ. ಯಾಕಂದ್ರೆ ಅಲ್ಲೂ ಹಂಗೆ ತೋರಿಸ್ತು ಗೂಗಲಲ್ಲಿ ನೋಡಿದ್ರೆ ರೋಡೇ ಇರಲಿಲ್ಲ. ಇದೆಲ್ಲ ಇನ್ನೂ ಒಂದು 2-3 ವರ್ಷ ಬೇಕಲ್ಲ ರೆಡಿ ಆಗೋದಕ್ಕೆ. ಫುಲ್ಲು ಧೂಳಲ್ಲ ಬಾ ಪರಿಸ್ಥಿತಿಗೆ ಇವಾಗಿರೋ ಗೌರ್ಮೆಂಟ್ಗೆ ಅದೇ ಈ ಟರ್ಮ್ ಏನಿದೆ ಯಾರು ನೋಡಿ ಅಪ್ಪ. ಎಲ್ಲ ತೋರಿಸ್ತಾ ಇದೆಯಪ್ಪ. ಇಲ್ಲಿ ಲೆಫ್ಟ್ ತೋರಿಸ್ತಾ ಇದೆಯಪ್ಪ. ಇಲ್ಲಿ ಲೆಫ್ಟ್ ಇಲ್ಲೊಂದು ರೋಡ್ ಇದೆಯಲ್ಲ, ರೋಡ್ ಇಲ್ಲಿದೆ. ಇಲ್ಲ ಲೆಫ್ಟ್ ತಗೋ. ಇಲ್ಲ ಹಾಂ ಇಲ್ಲೇ ಇದೆಯಲ್ಲ ರೋಡ್ ಇದೆಯಲ್ಲ ಇಲ್ಲಿ. ಏನಪ್ಪ ಇಲ್ಲೇ ತೋರಿಸ್ತಾ ಇದೆ. ಇಲ್ಲ ನೋಡೋಣ ಇದೆ. ಇಲ್ಲ ಇದು ಬೇರೆ ಕನ್ನಡ. ಇಲ್ಲಿ ಹೆಂಗಿದೆಯಲ್ಲ ಸ್ನೇಹಿತರೆ ನೋಡ್ತಾ ಇರೋ. ಇಲ್ಲಿ ಲೆಫ್ಟ್ ತೊಗೊಬೇಕು ನೀವು ಮಲ್ಲಳ್ಳಿ ಫಾಲ್ಸ್ಗೆ ಹೋಗೋದಕ್ಕೆ. ಇಲ್ಲಿ ಕೇಳಿ ಇಲ್ಲ ಇಲ್ಲಿ ತೋರಿಸ್ತಾ ಇದೆಯಲ್ಲ ಗೂಗಲಲ್ಲಿ ಕರೆಕ್ಟಾಗಿದೆ. ಕಪ್ಪಳ್ಳಿ ಅಂತ ಇದೆ. ಇದೇನು ಮನ್ವೆ ಅಂತ ತೋರಿಸ್ತಾ ಇದೆಯಲ್ಲಪ್ಪ ಇದು ಕಡೆ. ಇದು ಹೆಂಗೆ ಹೋಗ್ತಾ ಇದೆ? ನಾವು ಹೋಗ್ತಾ ಇರೋದು ಹಿಂಗೆ ಹೋಗಂಗಿಲ್ಲ ಅಂತ. ಹೋಗೋದು ಮೋಸ್ಟ್ ಹಂಗೆ ಲೆಫ್ಟ್ ಅನ್ಸುತ್ತೆ. ಬಟ್ ಗೂಗಲ್ ಹಿಂಗೆ ತೋರಿಸ್ತಾ ಇದೆ. ಆರಾನ ಹಾಕೊಂಡು ಹೋಗಪ್ಪ. ಇಲ್ಲಿ ಯಾವ ಒನ್ವೇ ಬಾ. ಅಲ್ಲ ಆದ್ರೂ ಸ್ಪೀಡಾಗಿ ಬರ್ತಾ ಇರ್ತಾರೆ ಒನ್ವೇ ಅಂದ್ಬಿಟ್ಟು. ಸ್ನೇಹಿತರೆ ಒಂದು ಸ್ವಲ್ಪ ರೋಡ್ ಕನ್ಫ್ಯೂಸ್ ಇದೆ. ಯಾರನ್ನಾದ್ರೂ ಕೇಳಬೇಕು, ನೋಡೋಣ ಗೂಗಲ್ ಕರೆಕ್ಟಾಗಿದೆಯಾ ಅಲ್ವಾ ಅಂತ ಗೊತ್ತಾಗುತ್ತೆ. ಯಾರನ್ನಾದ್ರೂ ಕೇಳಿದ್ರೆ ಅಂಗಡಿಲಿ ಕೇಳ್ಬೇಕಾಯ್ತಾ? ಇರಿ ಇವ್ರನ್ನ ಕೇಳೋಣ. ಇದು ಮಲ್ಲಳ್ಳಿ ಫಾಲ್ಸ್ ಹೆಂಗೆ ಹೋಗ್ಬೇಕು? ಮಲ್ಲಳ್ಳಿ ಫಾಲ್ಸ್ ಹಿಂಗೇನಾ? ಇದು ಕರೆಕ್ಟಾ? ಹಾಂ ಬಲಕ್ಕೆ ಹೋಗ್ಬೇಕಾ? ಹಾಂ ಓಕೆ ಕರೆಕ್ಟ್ ರೋಡು ಗೂಗಲ್ ಕರೆಕ್ಟಾಗಿ ತೋರಿಸಿದೆ. ಅಂದರೆ ನಾವು ಅಲ್ಲಿ ಒಂದು ರೋಡ್ ಇತ್ತಲ್ಲ, ಅಲ್ಲಿ ಹೋಗಿದ್ರೆ ಇಷ್ಟು ಬರ್ದೆ ಅಲ್ಲೇ ಕಟ್ಟ ಜಾಯಿನ್ ಆಗ್ತಾ ಇತ್ತು. ಹಾಂ ಕೆಳಗಡೆ ಒಂದು ರೋಡ್ ಇತ್ತಲ್ಲ, ಆ ರೋಡಲ್ಲಿ ಹೋಗ್ಬೇಕಾಯ್ತು. ಸ್ನೇಹಿತರೆ ಹೆಂಗೆ ಗೊತ್ತಾ, ಸುಮ್ಮನೆ ನಾವು ರೋಡ್ ಮಿಸ್ ಮಾಡ್ಕೊಂಡ್ವಿ. ಗೂಗಲ್ ಸಕಲೇಶ್ವರ ಆದಮೇಲೆ ಗೂಗಲ್ ಫಸ್ಟ್ ಲೆಫ್ಟ್ ತೋರಿಸುತ್ತೆ. ನೀವೇನಾದ್ರು ಬರಂಗಿರ ಫಸ್ಟ್ ಲೆಫ್ಟ್ ಅಲ್ಲೇ ತೊಗೊಳ್ಳಿ. ಯಾಕಂದ್ರೆ ನೋಡಿ ಇದು ರೋಡು ಸರಿ ಇಲ್ಲ. 1-2 ಕಿಲೋಮೀಟ್ರು ಮತ್ತೇನೋ ಇದು ಮೋಸ್ಟ್ ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು. ಇದು ಒಂಥರ ಸುತ್ತಾಯ್ತು ಅನ್ಸುತ್ತೆ ನನಗೇನು. ಇನ್ನು 50 ಕಿಲೋಮೀಟ್ರ್ ತೋರಿಸ್ತಾ ಇದೆ ಗೂಗಲ್. ಅಲ್ಲೇ ತೊಗೊಂಡಿದ್ರೆ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ ಅನ್ಸುತ್ತೆ ಕಿಲೋಮೀಟರ್ಸ್ ಎಲ್ಲ. ಸ್ನೇಹಿತರೆ ಇದೆಲ್ಲ ಸಿಂಗಲ್ ರೋಡು, ಸೊ ಹುಷಾರಾಗಿ ಓಡಿಸ್ಬೇಕು. ಸಿಕ್ಕಿ ರೋಡು ಮಾತ್ರ ಸೈಕ್ ಆಗಿದೆಯಲ್ಲ. ಸಿಕ್ಕಿ ಪ್ರಕಾರ ರೋಡ್ ಸೈಕ್ ಆಗಿದೆ. ಇಲ್ಲಂತೂ ಪ್ರತಿಯೊಂದು ಟರ್ನಿಂಗ್ ಆರನ್ ಬೇಕೇ ಬೇಕಲ್ಲ, ಯಾರು ಗೊತ್ತಾಗೋದೇ ಇಲ್ಲ. ಈ ರೋಡ್ ಅಲ್ಲಪ್ಪ, ಅಲ್ಲಿ ಲೆಫ್ಟ್ ತಗೊಬೇಕಂತ ಅನ್ಸುತ್ತೆ. ಇದು ಡೆಡ್ ಎಂಡ್ ರೋಡ್. ಇಲ್ಲಿ ಯಾರನ್ನ ಕೇಳೋರ್ನ ಕೇಳಿ ಒಂದು ನಿಮಿಷ. ಡೆಡ್ ಎಂಡ್ ಇದು ಮಲ್ಲಳ್ಳಿ ಫಾಲ್ಸ್ ಹೋಗ್ಬೇಕು. ಹೆಂಗೆ ಹಿಂಗೆನಾ? ಸ್ವಲ್ಪ ನೋಡಿ ಗೂಗಲ್ ಕನ್ಫ್ಯೂಸ್ ಮಾಡಿಸ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಗೂಗಲ್ ಹೆಂಗೆ ಈ ರೋಡಲ್ಲ ಡೆಡ್ ಎಂಡ್ ಅಂತ ತೋರಿಸ್ತಾ ಇದೆ. ಬಟ್ ಅಲ್ಲಿ ಕೇಳಿದ್ದಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಇದೆ. ಸೊ ಸ್ವಲ್ಪ ಮಲ್ಲಳ್ಳಿ ಫಾಲ್ಸ್ ಸ್ವಲ್ಪ ಗೂಗಲ್ನ ಅವಾಯ್ಡ್ ಮಾಡಿ ಅಷ್ಟೇ. ಆದಷ್ಟು ಒಂದು ಸ್ವಲ್ಪ ಕೇಳ್ಕೊಂಡೋಗಿ ನೋಡಿ. ಇಲ್ಲಿ ಡೆಡ್ ಎಂಡ್ ತೋರಿಸ್ತಾ ಇದೆ. ಮತ್ತೆ ಈಗ ಇಲ್ಲೆಲ್ಲ ಕರೆಕ್ಟ್ ಮಾಡ್ತಾ ಇದೆ. ಈಗ ನೋಡಿ ಆ ರೋಡಿಗೆ ಬಂತು. ಫಸ್ಟ್ ಹಳೆ ರೂಟ್ ಇತ್ತು ತೋರಿಸ್ತಾ ಇದೆ. ಇಲ್ಲಿ ಮೋಸ್ಟ್ಲಿ ಸ್ನೇಹಿತರೆ ನಾನು ಹೇಳಿಲ್ಲ ಫಸ್ಟ್ ಲೆಫ್ಟ್ ತಗೊಬೇಕು ಸಕಲೇಶ್ವರ ತರ. ಮೋಸ್ಟ್ಲಿ ಈ ರೋಡಿಗೆ ಈ ರೋಡಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗ್ತೀವಿ ಅನ್ಕೊಂತೀವಿ. ಹಾಂ ಬಟ್ ನೀವು ಅದೇ ಹೇಳಿಲ್ಲ, ನೀವು ಸಕಲೇಶ್ವರ ಆದ್ಮೇಲೆ ಒಂದು ಫಸ್ಟು ಲೆಫ್ಟ್ ತೋರಿಸುತ್ತೆ ಗೂಗಲು. ನೀವು ಅಲ್ಲೇ ಲೆಫ್ಟ್ ತೊಗೊಳ್ಳಿ. ನಮಗೆ ಈಗ ಸುಮ್ಮನೆ ಒಂದು ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಯಿತು. ಪ್ಲಸ್ ರೋಡು ಸರಿ ಇಲ್ಲ, ಟೈಮು ವೇಸ್ಟ್ ಆಯಿತು.
ನೋಡಿ ಇದು ನೋಡಿ ಈ ರೋಡು ಚೆನ್ನಾಗಿದೆ ಇದು. ಅದೆಲ್ಲ ಆಗುತ್ತೆ ಬಿಡು. ನಾವು ಆರಾಮಾಗಿ ಬಂದಿರ್ಬೋದು ಹಂಗೆ ಬಂದಿದ್ರೆ. ಹಾಂ ಒಂದೊಂದು ಟೈಮ್ ಹಂಗೆ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಕ್ಲಾಸ್ ಆಗಿದೆ ರೋಡ್. ಹೆಂಗಿದೆ ಸಿಕ್ಕಿ ರೋಡು? ಸೈಕಾಗಿದೆಯಾ? ನೋಡಿ ನಿಧಾನಪ್ಪ. ಸ್ನೇಹಿತರೆ ನಿಮಗೆ ಗೂಗಲ್ ಕ್ಯಾನಹಳ್ಳಿ ಮೈನ್ ರೋಡ್ ಅಂತ ತೋರಿಸುತ್ತೆ. ನೀವು ಆ ರೂಟ್ ತೊಗೊಳ್ಳಿ ಸಕಲೇಶ್ವರದಿಂದ ಬರಬೇಕಾದ್ರೆ. ಸೊ ಅವಾಗ ನೀವು ಒಳ್ಳೆ ರೋಡಲ್ಲೇ ಬಂದ್ಬಿಡ್ಬೋದು. ಈ ಸಕಲೇಶ್ವರ ಆದಮೇಲೆ ಬಂದ್ಬಿಟ್ಟು ಲೆಫ್ಟ್ ತೊಗೊಂಡ್ರೆ ರೋಡು ಸರಿ ಇಲ್ಲ, ಸುಮ್ಮನೆ ಟೈಮು ವೇಸ್ಟು. ಒಂದು 5-6 ಕಿಲೋಮೀಟ್ರ್ ವೇಸ್ಟು, ಒಂದು 15 ನಿಮಿಷನೂ ವೇಸ್ಟ್ ನಿಮಗೆ. ಕ್ಯಾನಹಳ್ಳಿ ಮೈನ್ ರೋಡ್ ಅಂತ ಇದೆಯಲ್ಲ, ಆ ರೋಡ್ ತೊಗೊಂಡ್ರೆ ಗೂಗಲ್ ಪ್ರಕಾರ ಕರೆಕ್ಟಾಗಿ ಬಂದ್ಬಿಡ್ತೀವಿ. ರೋಡ್ ಅಂತ ಫುಲ್ಲು ಕರ್ವಿಂಗ್ಸೇ ಜಾಸ್ತಿ ಇದೆ. ನೋಡಿ ಈಗ ನಮ್ಗೆ 10 ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇತ್ತು, ಈಗ 10 ಕಾಲ ಅಂತ ತೋರಿಸ್ತಾ ಇದೆ. ಅದೇ ಒಂದು 15 ನಿಮಿಷ ವೇಸ್ಟ್ ಆಯ್ತಲ್ಲ. ಮೊಬೈಲ್ ತಿರುಗಿಸಿ ಬೈಟ್ ಸರಿ. ಸ್ನೇಹಿತರೆ ನಿಮ್ಗೆ ಆಗಲೇ ಒಂದು ಸ್ವಲ್ಪ ಸಿಂಗಲ್ ರೋಡ್ ಅಲ್ಲ, ನೋಡಿ ಈಗ ಒಂದು ಸ್ವಲ್ಪ ಡಬಲ್ ರೋಡ್ ಬಂತು. ಈಗ ಒಂದು ಸ್ವಲ್ಪ ರೋಡ್ ಚೆನ್ನಾಗಿದೆ. ಮತ್ತೇನಪ್ಪ ಅಂದರೆ ಇದು ನೋಡಿದ್ವಿ ಬೀಸ್ಲೆ ಸುಬ್ರಹ್ಮಣ್ಯ ಎಲ್ಲ ಇದೇ ರೂಟೇನೆ. ಸೊ ಆ ರೂಟ್ಗೆ ಬರುತ್ತೆ ನಿಮಗೆ. ಒಲ್ಲಹಳ್ಳಿ ಇಲ್ಲ ಹಿಂಗೆ ಅನ್ಸುತ್ತೆ, ಗೂಗಲ್ ಹಿಂಗೆ ತೋರಿಸ್ತಾ ಇದೆ. ಮೋಸ್ಟ್ಲಿ ಇದೆ ಅನ್ಸುತ್ತೆ. ಹೊಳಲಲ್ಲಿ ಸ್ನೇಹಿತರೆ ಇನ್ನೊಂದು 29 ಕಿಲೋಮೀಟರ್ ಇದೆ. ಸ್ನೇಹಿತರೆ ನೋಡಿ ಇದೇ ಏನು ಹೋಗ್ತಾ ಇದೀವಿ, ಇದು ಬೀಸ್ಲೆ ಘಾಟ್ ರೋಡ್ ಇದು. ಬಟ್ ಆಗ್ಲಿದೆ ನೋಡಿ ನಿಮಗೆ ವೈರ್ ಸರಿ ಮಾಡಿ ವನಗೂರು ಅಂತ ಬರುತ್ತೆ, ಅಲ್ಲಿ ನೀವು ರೈಟ್ ತೊಗೊಬೇಕಾಗುತ್ತೆ. ಅದು ಇದು ನೋಡಿ ಬಂದ್ಬಿಟ್ಟು ನಾವು ಸುಬ್ರಹ್ಮಣ್ಯನ ಹೋಗ್ಬೋದು ಮತ್ತು ಬೀಸ್ಲೆ ಘಾಟ್ ಹೋಗ್ಬೋದು. ನೋಡೋಣ ಅಕಸ್ಮಾತ್ ಬೀಸ್ಲೆ ಘಾಟ್ ವ್ಯೂ ಪಾಯಿಂಟ್ ಏನಾದ್ರು ಸಿಕ್ಕಿದ್ರೆ ನೋಡೋಣ, ಹಂಗೆ ಒಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ಬೇಕಂತ ಅನ್ಕೊತಾ ಇದ್ದೀವಿ. ಜಸ್ಟ್ ಇದೆಲ್ಲ ಲೆಫ್ಟ್ ತೊಗೊಬೇಕಂತ ತೋರಿಸ್ತಾ ಇದೆ, ನೋಡೋಣ. ಹಂಡಳ್ಳಿ ಕೂಡಿಗೆ ಸುಬ್ರಹ್ಮಣ್ಯ ಸ್ಟ್ರೈಟ್ ಸ್ನೇಹಿತರೆ. ನೋಡಿ ಇಲ್ಲಿ ಇದೆಯಲ್ಲ ನೋಡಿ, ಬೀಸ್ಲೆ ಸುಬ್ರಹ್ಮಣ್ಯ ಸ್ಟ್ರೈಟ್ ಹೋಗ್ಬೇಕಂತ ಹಿಂಗೆ. ಮಲ್ಲಹಳ್ಳಿ ಫಾಲ್ಸ್ ಸೋಮವಾರಪೇಟೆ ಲೆಫ್ಟ್ ಇಲ್ಲ ಇದೆಯಲ್ಲ, ಅಲ್ಲ ಇಲ್ಲಿದೆಯಲ್ಲ ಮಲ್ಲಹಳ್ಳಿ ಫಾಲ್ಸ್ ಸೋಮವಾರಪೇಟೆ ಲೆಫ್ಟ್ ಅಂತ ಇದೆಯಲ್ಲ ಸ್ನೇಹಿತರೆ. ನೋಡಿದ್ರ ಇಲ್ಲಿ ನೋಡಿ ಬೀಸ್ಲೆ ವ್ಯೂ ಪಾಯಿಂಟ್ 9 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ನೋಡೋಣ, ನಾವು ಹಂಗೆ ಸ್ಟ್ರೈಟ್ ಹೋಯ್ತು ಅಂದ್ರೆ ನಾವು ಇದಕ್ಕೆ ಹೋಗ್ಬಿಡ್ತೀವಿ ಸುಬ್ರಹ್ಮಣ್ಯಗೆ. ನೀವು ಕುದ್ರಸ್ತಿ ಮಾಗೇರಿ ರೋಡ್ ಇದು ಸ್ನೇಹಿತರೆ. ಈ ರೋಡ್ ನಾವು ಈಗೇನು ಹೋಗ್ತಾ ಇದೀವಿ, ಕುದ್ರಸ್ತಿ ಮಾಗೇರಿ ರೋಡ್, ಸೋಮವಾರಪೇಟೆ ರೋಡ್ ಅಂತಾನೆ ಹೇಳ್ತಾರೆ. ನೋಡಿ ಸೋಮವಾರಪೇಟೆದ ಹಿಂಗೆ ಹೋಗ್ಬೋದು ಅನ್ಸುತ್ತೆ ಅಲ್ಲ? ಹಾಂ ಸೋಮವಾರಪೇಟೆ ಹಿಂಗೆ ಅನ್ಸುತ್ತಲ್ಲ. ಇದು ಪರವಾಗಿಲ್ಲ, ರೋಡು ಚೆನ್ನಾಗಿದೆ, ಪರವಾಗಿಲ್ಲ. ಏನೋ ಜಸ್ಟ್ ಒಂದು 5-6 ಕಿಲೋಮೀಟರ್ ಬಿಟ್ಟರೆ ಅಷ್ಟೇ, ಎಲ್ಲ ಕಡೆನೂ ಚೆನ್ನಾಗಿದೆ. ಏನು ಟಿಫನ್ ಮಾಡಿದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಜೋಶ್ ಬಂದ್ಬಿಟ್ಟಿದೆ. ಎಲ್ಲರೂ ಫುಲ್ಲು ನೋಡಿ ಎಲ್ಲ ಎದ್ದಿದ್ದಾರೆ. ಆಗಲೆಲ್ಲ ಮಲ್ಕೊಂಡ್ಬಿಟ್ಟಿದ್ರು, ಈಗೆಲ್ಲ ನೋಡಿ ಎಲ್ಲ ನಮ್ಮವ್ರಿಗೆ ಸ್ವಲ್ಪ ಜಾಸ್ತಿ ಆಯಿತು, ಒಂದೆರಡು ಇಡ್ಲಿ ಜಾಸ್ತಿ ಆಯಿತು, ಡ್ಯಾನ್ಸ್ ಆಡ್ತಾ ಇದ್ದಾನೆ. ಯಾವುದು? ಹಾಂ ಚೆನ್ನಾಗಿದೆಲ್ಲ ರೋಡನ್ನು, ಆ ಕಡೆ ಈ ಕಡೆ. ಹಾಂ ಪರ್ಕೆ ಕುಯ್ಕೋತೀರಾ? ಸ್ನೇಹಿತರೆ ನೋಡಿ ರೋಡ್ ಆ ಸೈಡ್ ಈ ಸೈಡ್ ನೋಡಿ ಒಂಥರ ಚೆನ್ನಾಗಿದೆ. ಅದು ಬ್ರೌನಿಶ್ ಕಲರ್ ಒಂಥರ. ಸ್ನೇಹಿತರೆ ನಮ್ದು ಮಲ್ಲಹಳ್ಳಿ ಫಾಲ್ಸ್ ಇನ್ನೊಂದು 12 ಕಿಲೋಮೀಟರ್ ಇದೆ. 10:20ಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಅದೆಲ್ಲ ಒಂದು ಜಸ್ಟ್ ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಂಡಲ್ಲ. ಮತ್ತು ಇಲ್ಲೆಲ್ಲ ಸಿಂಗಲ್ ರೋಡ್ ಅಷ್ಟೇ ನೋಡಿ, ಏನೋ ಅವರು ಲಾರಿ ಅವ್ರ ಸೈಡ್ ಕೊಟ್ಟರೆ ಅದಕ್ಕೆ ಅಷ್ಟೇ ಹೋಗ್ಬೋದು. ಇಲ್ಲ ಅಷ್ಟೇ ಯಾವ್ದಾರು ಒಂದು ಆಪೋಸಿಟ್ ವೆಹಿಕಲ್ ಬಂದ್ರೂ ಫುಲ್ಲು ಸ್ಲೋ ಮಾಡಬೇಕು.
ಅಷ್ಟೇ. ಇಲ್ಲಿಂದ ಒಂದು ನನಗೆ ಗೊತ್ತಿರೋ ಥರದೇ ಒಂದು 10-12 ಕಿಲೋಮೀಟ್ರು ಇನ್ನು ಮೋಸ್ಟ್ಲಿ ಇದೇ ಥರ ಇರುತ್ತೆ ಅನ್ಸುತ್ತೆ ರೋಡು. ಸ್ನೇಹಿತರು ನೋಡಿ, ನಾವು ಹಿಂಗೆ ಬರ್ಬೇಕು ಆ್ಯಕ್ಚುಲಿ ಈ ಕಡೆಯಿಂದ ಬರ್ತೀವಿ. ಬಂದು ಇಲ್ಲಿ ರೈಟ್ ಅಂತ ತೊಗೊಬೇಕು. ಕುಂದಳ್ಳಿ ಮಲ್ಲಳ್ಳಿ ಜಲಪಾತ 7 ಕಿಲೋಮೀಟ್ರು, ಮತ್ತು ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಲು 43 ಕಿಲೋಮೀಟ್ರ್ ಅಂತ ಇದೆ. ಅವೆಲ್ಲ ಹಿಂಗೆ ಹೋಗ್ಬೇಕು. ಸಕಲೇಶ್ವರ ಧರ್ಮಸ್ಥಳ ಹಿಂಗೆ ಅದೇನೋ ಸಕಲೇಶ್ವರ ಧರ್ಮಸ್ಥಳ ರೂಟ್ ಬಂದು ಹಿಂಗೆ ಬರ್ತೀವಿ. ಇಲ್ಲಿಂದ ಮಲ್ಲಳ್ಳಿ ಜಲಪಾತ 7 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಸೊ ಇನ್ನೂ 7 ಕಿಲೋಮೀಟ್ರ್ ಇದೆ. ಇನ್ನು 3 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಇಲ್ಲಿಂದ ಮಲ್ಲಳ್ಳಿ ಫಾಲ್ಸ್ 3 ಕಿಲೋಮೀಟ್ರ್. ಮಲ್ಲಳ್ಳಿ ಜಲಪಾತ, ಹೋಮ್ ಮೇಡ್ ವೈನು, ಚಿಕನ್ ಕಬಾಬು ಮತ್ತು ಮೀಲ್ಸ್ ಎಲ್ಲ ಹೋಮ್ ಮೇಡ್ ಅಂತ. ಒಂದು ಹೋಟೆಲ್ಲು ಇದೆ. ಅವೆಲ್ಲ ಸುಮಾರು ಕನ್ನಿಕಾ ಹೋಮ್ ಸ್ಟೇ. ನಿಮಗೆ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಕನ್ನಿಕಾ ಹೋಮ್ ಸ್ಟೇ ಅಂತ ಇರುತ್ತೆ. ಅಲ್ಲಿ ನೀವು ನೈಟ್ ಹೋಗ್ಬೇಕು ಸ್ನೇಹಿತರೆ. ನೋಡಿ ಎಲ್ಲ ಹೆಂಗಿದೆ ಅಂತ. ಓ ಪರವಾಗಿಲ್ಲ, ಪಾಸ್ ಆಗ್ಬೋದು. ಹಂಗೆ ನೋಡಿ ಈ ಥರ ಇದೆ ರೋಡು. ಅಷ್ಟೇ ಒಂದು ಗಾಡಿ ಸೈಡಿಗೆ ಹಾಕ್ಬಿಡ್ಬೇಕು ಅಷ್ಟೇ. ಇದನ್ನು ಹತ್ತು ಕಡೆ ನೋಡ್ಕೊಳಪ್ಪ. ರೈಟ್ ಸೈಡು ಸ್ವಲ್ಪ ಲೆಫ್ಟಿಗೆ ಹೇಳಿ. ಸ್ವಲ್ಪ ಲೆಫ್ಟಿಗೆ ಬಾ. ಸಾಕು ನಿಧಾನ. ರಯ್ಯ ಜಸ್ಟ್ ರೀಚ್ ಆದ್ವಿ. ಮ್ಯೂಸಿಕ್ ಬರಾಕ್ಬಿಟ್ಟಿದೆ ಎಲ್ಲ. ಏನು ಎಂಟ್ರಿ ಟೈಮ್ ಎಷ್ಟು? 60? 16 ಅಂತ ಕೊಡ್ರಿ. ಪಾರ್ಕಿಂಗ್ ಫೀಸ್ 60 ರೂಪಾಯಿ. ಸ್ನೇಹಿತರೆ ನೋಡಿ, ಪಾರ್ಕಿಂಗ್ ಫೀಸ್ ಬಂದ್ಬಿಟ್ಟು 60 ರೂಪಾಯಿ ಕಾರ್ಗೆ. ತಗೊಳ್ಳಿ 10 ರೂಪಾಯಿ ತೊಳಿ ಚೇಂಜ್ 10 ರೂಪಾಯಿ. 300 ಇದೆ ಸ್ನೇಹಿತರೆ. ಈಗ ಟೈಮ್ ಬಂದು 10:30 ಆಗ್ತಾಯಿದೆ. ಸೊ ಈಗ ಮಲ್ಲಳ್ಳಿ ಫಾಲ್ಸ್ ಹತ್ರ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ 9:00 ಬರಬೇಕಾಗಿತ್ತು. ಒಂದು ಟೀ ಬ್ರೇಕ್ ತೊಗೊಂಡ್ವಿ ಮತ್ತು ಒಂದು ಕಡೆ ನಾಷ್ಟ ಮಾಡಿದ್ವಿ. 45 ಮಿನಿಟ್ಸ್ ಲೇಟ್ ಆಯಿತು. ಓಕೆ 10:30 ಪರವಾಗಿಲ್ಲ. ನಾವು ಬೆಂಗಳೂರು ಬಿಟ್ಟಿದ್ದು 4:15 ಬಿಟ್ಟಿದ್ದು. 4:30ಗೆ ಬಿಟ್ಟು 4:30 ಆಲ್ಮೋಸ್ಟ್ ಒಂದು 6 ಅವರ್ಸ್ ಬಂದಿದ್ದೀವಿ. 6 ಅವರ್ಸಲ್ಲಿ ಬಂದಿದ್ದೀವಿ. ಸೊ ಈಗ ಇಲ್ಲಿಂದ ಒಂದು 700 ಸ್ಟೆಪ್ಸ್ ಇದೆಯಂತೆ. ಸೊ ಇಲ್ಲಿ ಮೋಸ್ಟ್ಲಿ ಟಿಕೆಟ್ ಏನಾದ್ರು ತೊಗೊಬೇಕು ಅನ್ಸುತ್ತೆ. ನೋಡೋಣ. ಎಂಟ್ರಿ ನೋಡ್ಬೇಕು ಮೋಸ್ಟ್ಲಿ ಎಂಟ್ರಿ ಟಿಕೆಟ್ ಏನಾದ್ರು ಇದೆಯಾ ಅಂತ. ಸ್ನೇಹಿತರು ನೋಡ್ತಾ ಇದ್ದೀರಲ್ಲ, ಇದೇ ಫಸ್ಟು ನೋಡಿ. ಮೋಸ್ಟ್ ಇಲ್ಲಿಂದನೇ ಕಾಣಿಸ್ತಾ ಇದೆ ನೋಡಿ. ತೋರಿಸ್ತೀನಿ ಇರೋ ನಿಮಿಷ ನೋಡಿ. ಆಗಲೆಲ್ಲ ನೀರಲ್ಲಿ ನೋಡಿದ ತಕ್ಷಣ ಎಲ್ಲ ಫೋಟೋಗಳು ತಗೊತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇರಬೇಕು ನಿಮಗೆ. ಗೋಪುರದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಕೆಳಗಡೆ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು. ಆದರೆ ನೀರು ಒಂದು ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ. ಬನ್ನಿ ಸ್ನೇಹಿತರೆ, ಹಂಗೆ ಇನ್ನೂ ಕೆಳಗಡೆ ಹೋಗೋಣ. ಸ್ನೇಹಿತರೆ ಜಸ್ಟು ಬರೀ ಗಾಡಿಗಳಿಗೆ ಮಾತ್ರ ಪಾರ್ಕಿಂಗ್ ಫೀಸ್ ತೊಗೊತಾರೆ. ಇಲ್ಲೇನು ಎಂಟ್ರಿ ಫೀಸ್ ಎಲ್ಲ ಏನು ತೊಗೊಂಡಿಲ್ಲ. ಜಸ್ಟ್ ಒಂದು 700 ಸ್ಟೆಪ್ಸ್ ಇದೆ ಅಂತೆ. ಎಲ್ಲ ಹೋಗ್ತಾ ಇದ್ದೀವಿ ನೋಡೋದಕ್ಕೆ. ನೀವೊಂದು ಸ್ವಲ್ಪ ಒಂದು 50-60 ಮೆಟ್ಲು ಇಲ್ಲಿದ ತಕ್ಷಣ ನೋಡಿ, ಇದು ಫಸ್ಟ್ ವ್ಯೂ ಅಂತ ಅಂದ್ಕೊಳ್ಳಿ ಮಲ್ಲಳ್ಳಿ ಫಾಲ್ಸ್ದು. ಬಟ್ ನೀರು ಕಮ್ಮಿ ಇದೆ. ಅದೇ ನೀವು ಮಾನ್ಸೂನ್ ಸೀಸನ್ ಏನಾದ್ರು ಬಂದಿದ್ರೆ ಇನ್ನೂ ತುಂಬ ಜಾಸ್ತಿ ನೀರು ಇರ್ತಾಯಿತ್ತು. ಈಗ ನೀರಂತೂ ಇನ್ನೂ ತುಂಬ ಕಮ್ಮಿ ಇದೆ. ಬಟ್ ಅವ್ರೇನು ಮೋಸ ಇಲ್ಲ, ಬಂದಿದ್ದಕ್ಕೆ ಓಕೆ, ಹ್ಯಾಪಿ. ನೀರಿಲ್ಲ ಅಂದರೆ ತುಂಬ ಬೇಜಾರಾಗ್ಬಿಡ್ತಾಯಿತ್ತು. ಬನ್ನಿ ಇನ್ನೂ ಕೆಳಗಡೆ ಹೋಗ್ಬೋದಂತೆ. ಬರ್ರಿ ಬನ್ನಿ ಬಾಯ್. ಎಲ್ಲರೂ ಬೇಗನೆ ಬರಬೇಕು. ಮೇರಿಕೆ ಹೆಂಗಿದೆ ಪ್ಲೇಸು? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬನ್ನಿ ಬೇಗನೆ. ಬೇಗನೆ ಬರಬೇಕು, ಟೈಮ್ ಆಗುತ್ತೆ.
ಮತ್ತು ಇಳಿಬೇಕಾದ್ರೆ ಹೆಂಗೋ ಈಸಿಯಾಗಿ ಇಳಿಬೋದು, ಅದು ಕಷ್ಟ ಆಗ್ಬಿಡುತ್ತೆ. ಹತ್ಬೇಕಾದ್ರೇ ಕಷ್ಟ ಆಗೋದು. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂದ್ಬಿಟ್ಟು. ಸ್ನೇಹಿತರೆ ನೋಡಿ, ಫುಲ್ಲು ಏನು ಸ್ವಲ್ಪನೂ ನಿಮಗೆ ಬಿಸಿಲೇ ಬೀಳೋದಿಲ್ಲ, ಆ ಥರ ಇದೆ. ಅಷ್ಟೊಂದು ಥಿಕ್ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಬಿಸಿಲೇ ಇಲ್ಲ. ಹೆಂಗೆ ಅಂದರೆ ಒಂದು ಸಾಯಂಕಾಲ 6 ಗಂಟೆ ಇರುತ್ತಲ್ಲ ಆ ಥರ ಇದೆ. 6 ಗಂಟೆ 6:15 ಅಂತ ಅನ್ಕೊಬೋದು. ಅಷ್ಟೊಂದು ತಿಕ್ಕಾಗಿದೆ ಫಾರೆಸ್ಟು. ಬಟ್ ಏನೋ ಈಗೇನೋ ಆರಾಮಾಗಿ ಇಳಿತಾ ಇದ್ದೀವಿ. ಹತ್ಬೇಕಾದ್ರೆ ಇರೋದು ಹಬ್ಬ. ಯಾಕಂದ್ರೆ ಈಗೆಲ್ಲ ಇಳಿಬೇಕಾದ್ರೆ ಫುಲ್ಲು ಈಸಿ. ಹತ್ಬೇಕಾದ್ರೆ ನೋಡಬೇಕು ಯಾರ್ಯಾರು ಎಷ್ಟೆಷ್ಟು ಸುಸ್ತಾಗುತ್ತೆ ಅಂತ, ಯಾರ್ಯಾರಿಗೆ ಎಷ್ಟೆಷ್ಟು ಸುಸ್ತಾಗುತ್ತೆ ಅಂದ್ಬಿಟ್ಟು ಈಗೇನೆಲ್ಲ ಫುಲ್ಲು ಹಾಂ ಹಂಗೆ ಮಾಡಬೇಕು. ಸ್ನೇಹಿತರೆ, ಮಲ್ಲಳ್ಳಿ ಫಾಲ್ಸ್ ನೋಡಿದ್ರಲ್ಲ, ಸೊ ಎಲ್ಲ ಚೆನ್ನಾಗಿತ್ತು ಅಂತ ಅನ್ಕೊತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡಲಿ. ಸೊ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಥರ ವಿಡಿಯೋಗಳಿಂದ ಬರ್ತಾ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಳಿಬೇಕಾದ್ರೆ ಫುಲ್ ಸೂಪರಾಗಿ ಇಳಿತಾ ಇದ್ವಿ. ಈಗ ಹತ್ಬೇಕಾದ್ರೆ ಫುಲ್ಲು ಕಷ್ಟ ಆಗ್ತಾಯಿದೆ ನೋಡಿ. ಹಿಂದ್ಗಡೆ ನೋಡಿ ಫಾಲ್ಸ್ ಎಲ್ಲ ಸ್ವಲ್ಪ ದೂರ ಹತ್ತಿದ್ದೀವಿ. ನಮ್ಮ ಬ್ರದರ್ಗೆ ಸುಸ್ತಾಗ್ತಾಯಿದೆ.